ಫಂಡಮೆಂಟಲ್ ಅನಾಲಿಸಿಸ್ ಭಾಗ 3ಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆ್ಯನ್ಯುಯಲ್ ರಿಪೋರ್ಟ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಆ್ಯನ್ಯುಯಲ್ ರಿಪೋರ್ಟ್ ಅನ್ನೋದು ಇನ್ವೆಸ್ಟರ್ಗಳಿಗೆ ಯಾಕೆ ಬೇಕು ಮತ್ತು ಇದನ್ನು ಹೇಗೆ ಓದೋದು, ಯಾವ್ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಆ್ಯನ್ಯುಯಲ್ ರಿಪೋರ್ಟ್ ಅನ್ನೋಂಥದ್ದು ಒಂದು ಕಂಪನಿ ತನ್ನ ಬಗ್ಗೆ ಹೇಳ್ಕೊಳ್ಳುವಂಥ ಒಂದು ಪಬ್ಲಿಕೇಶನ್. ಅದು ಆ್ಯನ್ಯುಯಲ್ ರಿಪೋರ್ಟ್ ಅಂದರೆ ಹೆಸರೇ ಹೇಳೋ ಹಾಗೆ ವರ್ಷಕ್ಕೆ ಒಂದು ಸಲ ಮಾರ್ಚ್ 31 ಮುಗಿದ ಮೇಲೆ, ಅಂದರೆ ಒಂದು ಫೈನಾನ್ಷಿಯಲ್ ಇಯರ್ ಹಣಕಾಸಿನ ವರ್ಷ ಅಂತ ಏನು ಕರಿತೀವಿ, ಏಪ್ರಿಲ್ 1ರಿಂದ ಮಾರ್ಚ್ 31 ತನಕ ಪ್ರತಿ ವರ್ಷದ್ದು, ಅದು ಮುಗಿದ ಮೇಲೆ ಕಂಪನಿ ಒಂದು ಪಬ್ಲಿಕೇಶನ್ನ ಇಶ್ಯೂ ಮಾಡುತ್ತೆ. ಏನೇನು ಸಾಧನೆಗಳಾಯಿತು, ಯಾವ್ಯಾವ್ದ್ರಲ್ಲಿ ನಾವು ಅಚೀವ್ ಮಾಡಿದ್ವಿ, ನಮ್ಮ ನೆಕ್ಸ್ಟ್ ವಿಷನ್ ಏನಿದೆ, ಈ ಬಗ್ಗೆ ಸಮಗ್ರವಾದ ಮಾಹಿತಿ ಇರುತ್ತೆ. ಇದು ಯಾತಕ್ಕೋಸ್ಕರ ಪಬ್ಲಿಷ್ ಮಾಡ್ತಾರೆ ಅಂತಂದರೆ, ಯಾರ್ಯಾರು ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರ್ತಾರೋ, ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್ ಅಂತ ಕರಿತಾರೆ, ಅಂದರೆ ದುಡ್ಡು ಇಟ್ಟಿರ್ತಾರೆ, ಆದರೆ ಅವ್ರನ್ನ ಅಟ್ರಾಕ್ಟ್ ಮಾಡಬೇಕು, ಇವರಿಗೆ ಬಂದು ನಮ್ಮ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಅವರಿಗೆ ಒಂದು ಈ ಪಬ್ಲಿಕೇಶನ್ನು ನೆರವಾಗುತ್ತಲ್ವ, ಈ ಕಂಪ್ನಿ ಏನು ಮಾಡ್ತಾ ಇದೆ ಅಂತ. ಜೊತೆಗೆ ಆಲ್ರೆಡಿ ಇನ್ವೆಸ್ಟ್ ಮಾಡಿರುವಂಥ ಇನ್ವೆಸ್ಟರ್ಸ್ ಏನಿರ್ತಾರೆ, ಶೇರ್ ಹೋಲ್ಡರ್ಸ್ ಏನಿರ್ತಾರೆ, ಅವರಿಗೂ ಕಂಪ್ನಿ ಏನು ಮಾಡ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕಲ್ವ. ಹಾಗಾದ್ರೆ ಅವರು ಆ ಕಂಪ್ನಿನಲ್ಲಿ ಉಳಿಯುವಂಥದ್ದು ಸಾಧ್ಯ. ಇಲ್ಲಾಂದರೆ ಕಂಪ್ನಿ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ ಅಂತ ಅವರು ವಾಪಸ್ ಹೋಗ್ಬೋದು. ಸೊ ಈ ಕಾರಣಕ್ಕಾಗಿ ಆ್ಯನ್ಯುಯಲ್ ರಿಪೋರ್ಟ್ ಅನ್ನೋದು ಕಂಪ್ನಿ ಮೇಲೂ ಒಂದು ದೊಡ್ಡ ಜವಾಬ್ದಾರಿ, ಅವರು ತಮ್ಮ ಶೇರ್ ಹೋಲ್ಡರ್ಸಿಗೆ ಮತ್ತು ಪೊಟೆನ್ಷಿಯಲ್ ಇನ್ವೆಸ್ಟರ್ಸಿಗೆ ಆ ಮಾಹಿತಿನ ಕೊಡೋದಕ್ಕೆ. ಮತ್ತು ಇನ್ವೆಸ್ಟರ್ ಆಗಿ ನಾವು ಒಂದು 5-10 ಕಂಪ್ನಿಯನ್ನು ಏನು ತುಂಬ ದೀರ್ಘಾವಧಿಗೆ ನಾವು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅಂಥದ್ರದ್ದು ವರ್ಷಕ್ಕೊಂದ್ಸಲ ನಾವು ಆ ರಿಪೋರ್ಟ್ನ ನೋಡಿ ಸೂಕ್ಷ್ಮವಾಗಿ ಅದರಲ್ಲಿ ಏನೇನು ಬದಲಾವಣೆಗಳಾಗಿದೆ, ಇವರು ಪರ್ಫಾರ್ಮೆನ್ಸ್ ಯಾವ ರೀತಿ ನಡೀತಾ ಇದೆ, ಏನು ಸ್ಟ್ರಾಟಜೀಸ್ ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳಕ್ಕೆ ನಮಗೆ ಅದು ಡಿಫಾಲ್ಟ್ ಆಪ್ಷನ್. ನೀವು ಬೇರೆ ಯಾರನ್ನೂ ಕೇಳಬೇಕಾಗೇ ಇಲ್ಲ, ಈ ಕಂಪ್ನಿ ಚೆನ್ನಾಗಿ ಮಾಡ್ತಾ ಇದೆಯಾ, ಚೆನ್ನಾಗಿ ಮಾಡ್ತಾ ಇಲ್ವಾ, ನ್ಯೂಸ್ ನೋಡೋದು. ಇದೆಲ್ಲದಕ್ಕಿಂತ ಆ್ಯನ್ಯುಯಲ್ ರಿಪೋರ್ಟ್ ಅನ್ನೋದು ಒಂದು ಸಮಗ್ರವಾದ ಮಾಹಿತಿ ಆಗಿರುತ್ತೆ ಮತ್ತು ಅಫಿಷಿಯಲಿ ಕಂಪ್ನಿಯಿಂದನೇ ಬರೋವಂಥ ಮಾಹಿತಿ. ಅದು ವೆಬ್ಸೈಟಿಗೆ ಹೋಗ್ಬಿಟ್ಟು ಆಯಾ ಕಂಪ್ನಿ ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು PDF-ಗಳನ್ನು. ಹಾಗಾಗಿ ಈ ಕಂಪ್ನಿಯಿಂದನೇ ಬರ್ತಿರೋದ್ರಿಂದ ಇದು ಲೀಗಲ್ ಆಗಿರಬೇಕಾಗುತ್ತೆ, ಇದು ಆಡಿಟ್ ಆಗಿರಬೇಕಾಗಿರುತ್ತೆ, ಸಿಗ್ನೇಚರ್ ಎಲ್ಲ ಇರುತ್ತೆ ಅದರಲ್ಲಿ. ಸೊ ವೆರಿಫೈಡ್ ಇನ್ಫಾರ್ಮೇಷನ್ನ ಮಾತ್ರ ಪಬ್ಲಿಷ್ ಮಾಡಬೇಕಾಗುತ್ತೆ ಕಂಪ್ನಿ. ಇಲ್ಲ ಅಂದರೆ ಅವ್ರ ಮೇಲೆ ಬೇರೆಯವರು ಕಾನೂನಿಗೆ ಅದನ್ನು ತಗೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ, ತಪ್ಪು ಮಾಹಿತಿಗಳನ್ನು ಕೊಟ್ಟರೆ. ಸೊ ಇನ್ವೆಸ್ಟರ್ ಆಗಿ ನಮಗೆ ಈ ಮಾಹಿತಿ ಎಲ್ಲ ಸಿಗೋದ್ರಿಂದ ಆ್ಯನ್ಯುಯಲ್ ರಿಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದನ್ನು ನೀವು ಒಂದು ನೆನ್ಪಿಟ್ಕೋಬೇಕು, ಎಲ್ಲ ಕಂಪ್ನಿದು ಆ್ಯನ್ಯುಯಲ್ ರಿಪೋರ್ಟು ಒಂದೇ ಥರ ಇರಲ್ಲ. ಅಂದರೆ ನಾವು IT ಕಂಪ್ನಿದು ಯಾವುದೋ ಒಂದು ಆ್ಯನ್ಯುಯಲ್ ರಿಪೋರ್ಟ್ ನೋಡ್ತಾ ಇದ್ದೀವಿ, ಇನ್ನೊಂದು ಯಾವುದೋ ಒಂದು ಬ್ಯಾಂಕಿಂಗ್ ಸೆಕ್ಟರ್ದು ಒಂದು ನೋಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಎರಡರದ್ದು ಒಂದೇ ನೀವು ಪ್ಯಾರಾಮೀಟರ್ಗಳನ್ನು ನೋಡೋಕ್ಕಾಗೋದಿಲ್ಲ. ಈ ಇವೆಂಟ್ ಅಂತ ಆಗುತ್ತಲ್ಲ, ಈ ಆ್ಯಪಲ್ ಕಂಪ್ನಿ, ದೊಡ್ಡ ದೊಡ್ಡ ಗೂಗಲ್ ಕಂಪ್ನಿ, ಇವರೆಲ್ಲ ಇವೆಂಟ್ ಮಾಡ್ತಾರಲ್ಲ, ಅವ್ರ ಇವೆಂಟನ್ನು ನೀವು ನೋಡೋದಾದರೆ ವರ್ಷ ಒಂದಿಷ್ಟು ಕಾಮನ್ ಪ್ಯಾಟರ್ನ್ನ ಫಾಲೋ ಮಾಡ್ತಾ ಬಂದಿರ್ತಾರೆ. ಇದಾದ್ಮೇಲೆ ಇದು, ಈ ಸೆಗ್ಮೆಂಟ್ ಆದಮೇಲೆ ಈ ಸೆಗ್ಮೆಂಟು ಅಂತ ಒಂದು ಪ್ಯಾಟರ್ನ್ನ ಫಾಲೋ ಮಾಡಿರ್ತಾರಲ್ವ. ಅದೇ ರೀತಿ ಅವರ ಆ್ಯನ್ಯುಯಲ್ ರಿಪೋರ್ಟ್ಗಳಲ್ಲೂ ಕೂಡ, ಕಂಪ್ನಿಯ ಆ್ಯನ್ಯುಯಲ್ ರಿಪೋರ್ಟ್ಗಳಲ್ಲಿ ಒಂದು ಪ್ಯಾಟರ್ನ್ನ ನಮಗೆ ನೋಡೋಕ್ಕೆ ಸಿಗುತ್ತೆ. ಅಂದರೆ ವರ್ಷದಿಂದ ವರ್ಷಕ್ಕೆ ಈ ರೀತಿ ಹೇಗೆ ಮಾಡ್ತಾ ಬಂದಿದ್ದೀವಿ ಈ ಸೆಕ್ಟರಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಬಂದಿರ್ತಾರೆ. ಹಾಗಾಗಿ ನೀವು ಒಂದು ಆ್ಯನ್ಯುಯಲ್ ರಿಪೋರ್ಟ್ನ ಕಂಪೇರ್ ಮಾಡಬೇಕಾದ್ರೆ ಒಂದೇ ಸೆಕ್ಟರ್ದು ನೋಡಿ ಕಂಪೇರ್ ಮಾಡಿದ್ರೆ ಒಳ್ಳೆಯದು. ಇದನ್ನು ನಾವು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀವಿ, ಆ್ಯಪಲ್ ಟು ಆ್ಯಪಲ್ ಕಂಪೇರ್ ಮಾಡಬೇಕು, ಆ್ಯಪಲ್ ಟು ಆರೆಂಜ್ ಕಂಪೇರ್ ಮಾಡಿದ್ರೆ ನಿಮ್ಮದು ಫಂಡಮೆಂಟಲ್ ಅನಾಲಿಸಿಸು ತಪ್ಪಾಗುತ್ತೆ. ಹಾಗಾಗಿ ಯಾವ ಸೆಕ್ಟರ್ನ ನಾವು ನೋಡ್ತಾ ಇದ್ದೀವೋ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಓವರ್ ಆಲ್ ಟ್ರೆಂಡ್ ಏನು ನಡೀತಾ ಇದೆ, ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಯಾವ ರೀತಿ ನಡೀತಾ ಇದೆ, ಅಂತಹ ವಿಷಯಗಳ ಬಗ್ಗೆ ನಾವು ಗಮನ ಹರಿಸಿದ್ರೆ ನಮ್ಮ ಆ್ಯನ್ಯುಯಲ್ ರಿಪೋರ್ಟು ಓದೋದಕ್ಕೂ ಸುಲಭ ಆಗಿರುತ್ತೆ. ಇವತ್ತು ಆ್ಯನ್ಯುಯಲ್ ರಿಪೋರ್ಟ್ನ ನಾವು ಥಿಯರಿಟಿಕಲಿ ಮಾತಾಡೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಹೋಗೋಣ ಅನ್ನೋ ಉದ್ದೇಶದಿಂದ TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ IT ಕಂಪನಿ ಇದೆಯಲ್ವಾ, ಅದರ ಆ್ಯನ್ಯುಯಲ್ ರಿಪೋರ್ಟ್ನ ನಾನು ಇವಾಗ ಡೌನ್ಲೋಡ್ ಮಾಡಿದ್ದೀನಿ, ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದು ನೋಡಿ, 2021-22ನೇ ಸಾಲಿನ ಇಂಟಿಗ್ರೇಟೆಡ್ ಆ್ಯನ್ಯುಯಲ್ ರಿಪೋರ್ಟ್. ಅಂದರೆ ಮಾರ್ಚ್ 2021ರಿಂದ ಈಗ ಮೊನ್ನೆ ಏಪ್ರಿಲ್ 2022 ಏನಾಯಿತು ಅಲ್ಲಿಯವರೆಗೆ ಮಾಹಿತಿ ಇರುತ್ತೆ ಇದರಲ್ಲಿ. ಆ ವರ್ಷದಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಇದೇ ಲೇಟೆಸ್ಟ್ ರಿಪೋರ್ಟ್ ನಮ್ಮ ಹತ್ರ ಇರೋದು. 2022ನೇ ಇಸ್ವಿದು ಮುಂದಿನ ವರ್ಷ ಬರುತ್ತೆ. ಸೊ ಒಂದು ಆ್ಯನ್ಯುಯಲ್ ರಿಪೋರ್ಟ್ ಅನ್ನೋದು ತುಂಬ ದೊಡ್ಡ ಡಾಕ್ಯುಮೆಂಟ್ ಆಗಿರುತ್ತೆ. ನೋಡಿ, 420 ಪುಟಗಳಿದೆ. ಸೊ ಇಷ್ಟೂ ನಾವು ಓದಬೇಕಾ ಒಬ್ಬ ಇನ್ವೆಸ್ಟರ್ ಅಂತಂದರೆ ಇಲ್ಲ, ಖಂಡಿತ ಇಲ್ಲ. ಕೆಲವೊಂದು ವಿಷಯಗಳನ್ನು ನೀವು ನೋಡಬೇಕು. ಅದಕ್ಕೆ ಅವರು ನಮಗೆ ಸುಲಭ ಆಗಲಿ ಅಂತ ಕಾಂಟೆಂಟ್ ಕೊಟ್ಟಿರ್ತಾರಲ್ವ ಶುರುನಲ್ಲೇ. ಇಲ್ಲಿ ನೀವು ನೋಡೋದಾದರೆ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋಂಥದ್ದು, ಇವತ್ತು ಮ್ಯಾನೇಜ್ಮೆಂಟ್ ಟೀಮು ಏನಿದೆ, ಇವ್ರದ್ದು ಬೋರ್ಡ್ ಆಫ್ ಡೈರೆಕ್ಟರ್ಸು, ಚೇರ್ಮನ್ನು, CEO ಇವರೆಲ್ಲ ಏನು ಲೆಟರ್ ಹೇಳಿರ್ತಾರೆ, ಅವರು ಅವರ ವಿಷನ್ ಬಗ್ಗೆ ಹೇಳಿರ್ತಾರೆ. ಹಿಂದಿನ ವಿಡಿಯೋದಲ್ಲಿ ನಾವು ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಅಂತ ಮಾತಾಡಿದ್ವಿ, ನೆನಪಿದ್ವಿ. ಕ್ವಾಲಿಟೇಟಿವ್ ವಿಷಯಗಳು ನಮಗೆ ಈ ಲೆಟರ್ಗಳಲ್ಲಿ, ಈ ಇನ್ಸೈಟ್ಗಳಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ನಾವು ಫೈನಾನ್ಷಿಯಲ್ ಕ್ಯಾಪಿಟಲ್ನಲ್ಲಿ ಒಂದು ಗ್ರಾಫಿಕಲ್ ವ್ಯೂ ಸಿಗುತ್ತೆ ನಮಗೆ, ಇಯರ್ ಆನ್ ಇಯರ್ ಟ್ರೆಂಡ್ ಯಾವ ರೀತಿ ಆಗ್ತಾ ಇದೆ ಅಂತ. ಇಲ್ಲಿ ನೋಡಿ ಸುಮಾರಿದೆ, ಹ್ಯೂಮನ್ ಕ್ಯಾಪಿಟಲ್, ಇಂಟೆಲೆಕ್ಚುಯಲ್ ಕ್ಯಾಪಿಟಲ್, ಎಲ್ಲ ಕ್ಯಾಪಿಟಲ್ಗಳದ್ದು ಟ್ರೆಂಡ್ ಕೊಟ್ಟಿದ್ದಾರೆ. ಜೊತೆಗೆ ಇದು ಒಂದು IT ಸೆಕ್ಟರ್ ಆಗಿರೋದ್ರಿಂದ, ಸರ್ವಿಸ್ ಓರಿಯೆಂಟೆಡ್ ಕಂಪ್ನಿ ಆಗಿರೋದ್ರಿಂದ ಸುಮಾರು ಸೆಕ್ಟರ್ಗಳಿಗೆ ಇವರು ಸರ್ವಿಸ್ ಕೊಡ್ತಾರೆ. ಅಂದರೆ ಹೆಲ್ತ್ ಕೇರ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಅಥವಾ ಟೆಲಿಕಾಮ್ ಆಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ವರ್ಗಗಳಲ್ಲಿ. ಸೊ ಥಿಮ್ಯಾಟಿಕ್ ಸೆಕ್ಷನಲ್ಲಿ ಯಾವ್ಯಾವುದು ಇಂಪ್ರೂವ್ಮೆಂಟ್ ಆಯಿತು, ಯಾವ್ಯಾವುದರಲ್ಲಿ ಇವ್ರದ್ದು ಅಚೀವ್ಮೆಂಟ್ ಆಯಿತು ಅನ್ನೋದ್ರ ಬಗ್ಗೆ ಆ ಕಂಪ್ನಿ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ಸ್ಟ್ಯಾಚ್ಯುಟರಿ ಸೆಕ್ಷನಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ರಿಪೋರ್ಟ್ಗಳಿರುತ್ತೆ. ಗವರ್ನೆನ್ಸ್ ರಿಪೋರ್ಟು ಮತ್ತು HR ರಿಪೋರ್ಟು, ಈ ಕಾರ್ಪೊರೇಟ್ ಸಸ್ಟೈನಬಿಲಿಟಿ ರಿಪೋರ್ಟು, ಇದೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಆ ಗವರ್ನೆನ್ಸು ಏನು ಅನ್ನೋದು ಒಂದು ರಿಪೋರ್ಟ್ ಸಿಗುತ್ತೆ ನಿಮಗೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂದರೆ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಮತ್ತು
ಸ್ಟ್ಯಾಂಡ್ ಅಲೋನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ನಮಗೆ ಕ್ವಾಂಟಿಟೇಟಿವ್ ವಿಷಯ ಅಂತ ನಾವೇನು ಮಾತಾಡಿದ್ವಿ ಹಿಂದಿನ ಫಂಡಮೆಂಟಲ್ ಅನಾಲಿಸಿಸ್ ಪಾರ್ಟ್ 2ನಲ್ಲಿ, ಅದರ ಬಗ್ಗೆ ಮಾಹಿತಿ ಇದರಲ್ಲಿರುತ್ತೆ. ಸೊ ಇದಿಷ್ಟು ವಿಷಯಗಳನ್ನು ನೀವು ಮೇಲ್ಮೇಲಾಗಿ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಮೊದಲನೇದಾಗಿ ನಾವು ನೋಡ್ತಾ ಬಂದ್ಬೋಣ. ಇವಾಗ ಇಲ್ಲಿ ನಮ್ಗೆ ನೋಡೋದಾದರೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಇದೆ, ಇದು ಪೇಜ್ ನಂಬರ್ 20ನಲ್ಲಿದೆ. ಸೊ ಪೇಜ್ ನಂಬರ್ 20ಗೆ ಹೋಗ್ತೀನಿ ನಾನೀಗ, ಇದೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಲೇ ಆಗಿರುತ್ತೆ ಸಾಮಾನ್ಯವಾಗಿ ಇದು. ಸೊ ಎಂಪ್ಲಾಯ್ ವ್ಯಾಲ್ಯೂ ಜನರೇಟೆಡ್ ಯಾವ ರೀತಿ ಆಯಿತು ಹೇಗೆ ಅಂತ. ಈ ಫೈನಾನ್ಷಿಯಲ್ ಕ್ಯಾಪಿಟಲ್ ಅನ್ನೋದ್ರ ಬಗ್ಗೆ ಹೇಗೆ ಬಂದರು ಅಂದರೆ, ನೋಡಿ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂದರೆ ಯಾವ್ಯಾವ ಮೂಲಗಳಿಂದ ಯಾವ್ಯಾವ ಸೋರ್ಸಿಂದ ಹಣ ಬರ್ತಾ ಇದೆ ಕಂಪನಿಗೆ ಅಂತ, ಅದನ್ನು 4ಆಗಿ ಡಿವೈಡ್ ಮಾಡಿದ್ದಾರೆ. ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಅಂದರೆ ಇವರ ಪೇಟೆಂಟ್ಸು, ಪ್ರಾಡಕ್ಟ್ಸು, ಪ್ಲಾಟ್ಫಾರ್ಮ್ಗಳನ್ನು ಮಾರೋದ್ರ ಮೂಲಕ ಎಷ್ಟು ಬರ್ತಾ ಇದೆ. ಹ್ಯೂಮನ್ ಕ್ಯಾಪಿಟಲ್ ಇವರ ಸ್ಕಿಲ್ಸು, ಎಂಪ್ಲಾಯಿಯಿಂದ ಅಂದರೆ ಬೇರೆ ಕ್ಲೈಂಟಿಂದ ತೊಗೊತಾರಲ್ವ ಪರ್ ಎಂಪ್ಲಾಯಿ ಇಷ್ಟು ಕಾಸ್ಟ್ ಅಂತ, ಅದು ಎಷ್ಟು ಬರ್ತಾ ಇದೆ. ನ್ಯಾಚುರಲ್ ಕ್ಯಾಪಿಟಲ್ ಅಂತ ಎಷ್ಟು ಬರ್ತಾ ಇದೆ, ಜೊತೆಗೆ ಸೋಷಿಯಲ್ ಆ್ಯಂಡ್ ರಿಲೇಷನ್ಶಿಪ್ ಕ್ಯಾಪಿಟಲ್ ಎಷ್ಟು ಬರ್ತಾ ಇದೆ ಅಂತ ಈ 4 ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಅದರದ್ದು ಮತ್ತೆ ಸಬ್ ಡಿವಿಷನ್ಸ್ಗಳನ್ನು ನೀವು ನೋಡ್ತಾ ಹೋಗ್ಬೋದು. ಸೊ ಈ ಕೆಳಗಿನ ಸೆಕ್ಷನ್ಗಳಲ್ಲಿ ಒಂದೊಂದ್ರದ್ದು ಸಂಪೂರ್ಣ ಮಾಹಿತಿ ಇರುತ್ತೆ. ಸೊ ಫೈನಾನ್ಷಿಯಲ್ ಕ್ಯಾಪಿಟಲ್ ಒಟ್ಟಾರೆಯಾಗಿ ಎಷ್ಟು, ಕಾಸ್ಟ್ ಎಷ್ಟು, ಎಂಪ್ಲಾಯ್ ಕಾಸ್ಟ್ ಎಷ್ಟು, ಇನೋವೇಷನ್ಗೆ ಎಷ್ಟು ಹಾಕ್ತಾ ಇದ್ದೀವಿ, ಶೇರ್ ಹೋಲ್ಡರ್ಗಳಿಗೆ ಎಷ್ಟು ಪೇಮೆಂಟ್ ಕೊಡ್ತಾ ಇದ್ದೀವಿ, ಡಿವಿಡೆಂಡು, ಬೈಬ್ಯಾಕು ಇದೆಲ್ಲ ಆಯ್ತಲ್ವ. TCS ಅಲ್ಲಿ ಬೈಬ್ಯಾಕ್ ಕೂಡ ಆಯಿತು. ಸೊ ಆ ಮಾಹಿತಿ ಎಲ್ಲ ಇಲ್ಲಿರುತ್ತೆ. ಸೊ ನೀವು ಒಂದೊಂದ್ರದ್ದು ನೀವು ನೋಡ್ತಾ ಹೋದರೆ ಇದು ತುಂಬ ಸಮಯ ಕೊಟ್ಟು ನೋಡಬೇಕು ಅಂತಿಲ್ಲ, ಒಂದು ಟ್ರೆಂಡನ್ನು ನೀವು ಐಡೆಂಟಿಫೈ ಮಾಡೋಕ್ಕೆ ನೋಡಬೇಕು. ಓವರ್ ದ ಇವತ್ತು ರೆವೆನ್ಯೂ ಚೆನ್ನಾಗಿ ಆಗ್ತಾ ಇದೆಯಾ, ಪ್ರಾಫಿಟ್ ಚೆನ್ನಾಗಿ ಬರ್ತಾ ಇದೆಯಾ, ಅರ್ನಿಂಗ್ಸ್ ಪರ್ ಶೇರ್ ಚೆನ್ನಾಗಿ ಆಗ್ತಾ ಇದೆಯಾ. ಸೊ ಎಲ್ಲ ಪ್ಯಾರಾಮೀಟರ್ ಚೆನ್ನಾಗಿ ಆಗ್ತಾ ಇದೆ. IT ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಹೋದ ವರ್ಷ. ಒಂದು ವರ್ಷ ಯಾವ್ದಾದ್ರು ಡ್ರಾಪ್ ಆಯಿತು ಅಂತಂದರೆ ಇವರು ಒಬ್ಬರು ಕಂಪ್ನಿ ಮಾತ್ರ ಡ್ರಾಪ್ ಆಗಿದೆಯಾ ಅಥವಾ ಓವರ್ ಆಲ್ ಇಂಡಸ್ಟ್ರಿನಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ. ಸೊ ಈ ರೀತಿಯ ಒಂದು ಕ್ವಿಕ್ ಇನ್ಸೈಟ್, ಬರ್ಡ್ಸ್ ಐ ಅಂತಾರಲ್ಲ, ಅದು ನೋಡೋಕ್ಕೆ ನಿಮಗೆ ಈ ಫೈನಾನ್ಷಿಯಲ್ ಟ್ರೆಂಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಇದು ನೀವು ಫಸ್ಟ್ ನೋಡಬೇಕಾಗಿರುವಂಥದ್ದು. ಸೊ ಎಲ್ಲ ಕ್ಯಾಪಿಟಲ್ ನಾನು ಏನು ತೋರಿಸ್ತೆ ಅದೆಲ್ಲದ್ರದ್ದು ಹ್ಯೂಮನ್ ಕ್ಯಾಪಿಟಲ್ ಪ್ರತಿಯೊಂದ್ರದ್ದು ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇರುತ್ತೆ, ನೋಡಲಿಕ್ಕೆ ಈಸಿಯಾಗೋ ಥರ ಕೊಟ್ಟಿರ್ತಾರೆ. ಸೊ ಇದು ನೀವು ನೋಡಬೇಕಾಗಿರೋಂಥ ಮೊದಲ ಮಾಹಿತಿ. ಅದಾದಮೇಲೆ ನೀವೇನು ನೋಡಬೇಕು ಅಂತಂದರೆ ಮ್ಯಾನೇಜ್ಮೆಂಟ್ ಟೀಮು, ಲೆಟರ್ ಫ್ರಮ್ ದ ಚೇರ್ಮನ್, ಲೆಟರ್ ಫ್ರಮ್ ದ CEO ಅಂತ ಹೇಳಿದೆ. ಇದರಿಂದ ಅವರ ವಿಷನ್ ಏನು, ಸ್ಟ್ರಾಟಜೀಸ್ ಏನು ಅಂತ ಸಿಗುತ್ತೆ. ಸೊ ನೋಡ್ತಾ ಬರೋಣ. ನೋಡಿ ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಅಂತ ಕೊಟ್ಟಿದ್ದಾರೆ, ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏಜ್ ಯಾವ ರೀತಿ ಇದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ಇಲ್ಲಿ. ಜೊತೆಗೆ ಮ್ಯಾನೇಜ್ಮೆಂಟ್ ಟೀಮಲ್ಲಿ ಯಾರ್ಯಾರಿದ್ದಾರೆ, ಅವ್ರು ಯಾವ್ಯಾವ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಇರುತ್ತೆ. ಮೇಯ್ನ್ ಆಗಿ ಬರುವಂಥದ್ದು ಲೆಟರ್ ಫ್ರಮ್ ದ ಚೇರ್ಮನ್. ಇದರಲ್ಲಿ ನೀವು ನೋಡೋದಾದರೆ ಹೈಲೈಟ್ ಮಾಡಿ ನೋಡೋದಾದರೆ ನೋಡಿ AI ಮತ್ತು ಪ್ರಿಡಿಕ್ಟಿವ್ ಅನಾಲಿಸಿಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. AI ಮತ್ತು ಪ್ರಿಡಿಕ್ಟಿವ್ ಅನಾಲಿಸಿಸ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಚ್ಚು ಡಿಜಿಟಲ್ ಕಡೆಗೆ ಎಲ್ಲರೂ ಮೂವ್ ಆಗ್ತಾ ಇದೆ ಅಲ್ವಾ. ಸೊ ಈ ಕಂಪ್ನಿನೂ ಯಾವ ರೀತಿ ಅದರಲ್ಲಿ ಹೆಜ್ಜೆನ ಇಟ್ಟಿದೆ ಅಂತ ಗೊತ್ತಾಗುತ್ತೆ. ಮತ್ತು ಕೋವಿಡ್ ಟೈಮಲ್ಲಿ ಸಪ್ಲೈ ಚೈನ್ ಅನ್ನೋದು ತುಂಬ ಹಿಟ್ ಆಗಿತ್ತು. ಸೊ ಸಪ್ಲೈ ಚೈನ್ ಬಗ್ಗೆ ಸ್ಪೆಷಲ್ ಮೆನ್ಷನ್ ಮಾಡಿದ್ದಾರೆ, ಅದಕ್ಕೆ ನಾವು ಸರ್ವ್ ಮಾಡ್ತಾ ಇದ್ದೀವಿ ಕಸ್ಟಮರ್ಸಿಗೆ, ಅದಕ್ಕೆ ಹೆಲ್ಪ್ ಆಗೋಕ್ಕೆ ಅಂತ ಹೇಳಿದ್ದಾರೆ. ಸೊ ಇದು ಒಂದು ಇಂಪಾರ್ಟೆಂಟ್ ಅಲ್ವಾ. ಈಗಿನ ಕರೆಂಟ್ ಟ್ರೆಂಡ್ ಏನಿದೆ, ಈ ಲೆಟರ್ ಫ್ರಮ್ ದ ಚೇರ್ಮನ್, ಲೆಟರ್ ಫ್ರಮ್ ದ CEO, ಮ್ಯಾನೇಜ್ಮೆಂಟ್ ಟೀಮ್ ಡಿಸ್ಕಷನ್ಸ್ ಅಂತೆಲ್ಲ ಸಿಗುತ್ತೆ ನಿಮಗೆ ಆನ್ಯುವಲ್ ರಿಪೋರ್ಟಲ್ಲಿ. ಅದರಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂತಂದರೆ ಓವರ್ ಆಲ್ ಗ್ಲೋಬಲ್ ಟ್ರೆಂಡ್ ಯಾವ ರೀತಿ ನಡೀತಾ ಇದೆ ಈ ಇಂಡಸ್ಟ್ರಿದು, ಮ್ಯಾಕ್ರೋ ಎಕನಾಮಿಕ್ಸು, ಜೊತೆಗೆ ಈ ಕಂಪನಿ ಅದಕ್ಕೆ ಹೇಗೆ ಹೊಂದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದೆ, ಆ ವಿಷನ್ ನಿಮಗೆ ಕಾಣಿಸೋಂಥದ್ದು ಈ ಲೆಟರ್ ಫ್ರಮ್ ದ ಚೇರ್ಮನ್ ಮತ್ತು ಮ್ಯಾನೇಜ್ಮೆಂಟ್ ಡಿಸ್ಕಷನ್ಗಳಲ್ಲಿ. ಕೆಲವೊಂದು ಸಲ ಇದು ಓವರ್ ಎಸ್ಟಿಮೇಟು ಮಾಡ್ತಾರೆ, ಅಂದರೆ ಓವರ್ ಆಲ್ ಟ್ರೆಂಡೇ ನಮಗೆ 10 to 15% ಗ್ರೋತ್ ಆಗ್ತಾ ಇರುತ್ತೆ. ಈ ಕಂಪ್ನಿ ನಾವು ಒಂದು 25-30% ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಇಯರಲ್ಲಿ ಅಂತೆಲ್ಲ ಹೇಳ್ಕೊತಾರೆ. ಸೊ ಎಕ್ಸಾಜರೇಟೆಡ್ ಮಾಡಿ ಹೇಳ್ತಾರೆ, ಅದು ರಿಯಲಿಸ್ಟಿಕ್ ಆಗಿರಲ್ಲ ಅಲ್ವಾ. ಆಗ ನಿಮಗೆ ಕಂಪ್ನಿ ಬಗ್ಗೆ ಒಂದು ಸ್ವಲ್ಪ ಅನುಮಾನ ಬರುತ್ತೆ, ಇವರೇನು ಸುಮ್ಮನೆ ಇಷ್ಟೊಂದೆಲ್ಲ ಹೈ ಎಸ್ಟಿಮೇಟ್ ಕೊಡ್ತಾ ಇದ್ದಾರೆ, ಓವರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರಲ್ಲ ಅಂತ. ಅದೆಲ್ಲ ಒಂದು ರೀತಿಯಾಗಿ ವಾಮಮಾರ್ಗದಲ್ಲಿ ಅಟ್ರಾಕ್ಟ್ ಮಾಡೋದು ಅಂತ ಹೇಳ್ಬೋದು ನಾವು. ಸರಿಯಾದ ರೀತಿಯಲ್ಲಿ ಆ್ಯಕ್ಚುಯಲ್ ಫಿಗರ್ ಕೊಡದಲ್ಲೇ ಯಾವುದೋ ಒಂದು ರೀತಿ ಓವರ್ ಎಕ್ಸಾಜರೇಷನ್ ಮಾಡಿ ಒಂದು ಸ್ಪೆಕ್ಯುಲೇಷನ್ನ ಕೊಟ್ಟು ಅಟ್ರಾಕ್ಟ್ ಮಾಡುವಂಥದ್ದು ಇನ್ವೆಸ್ಟರ್ಸ್ನ. ಸೊ ಆ ರೀತಿಯ ಒಂದು ಮ್ಯಾನೇಜ್ಮೆಂಟ್ ಗೇಜ್ ಯಾವ ರೀತಿ ಇದೆ ಅನ್ನೋ ತಿಳ್ಕೊಳಕ್ಕೂ ನಿಮಗೆ ಇದರಿಂದ ಸಹಾಯ ಆಗುತ್ತೆ. ಅದಾದಮೇಲೆ ನಾನು ಹೇಳ್ದಂಗೆ ಕಾರ್ಪೊರೇಟ್ ಗವರ್ನೆನ್ಸ್ ರಿಪೋರ್ಟು ಮತ್ತು HR ರಿಪೋರ್ಟು ಅದರಲ್ಲೆಲ್ಲ ನೀವು ಯಾವ ರೀತಿ ಗವರ್ನೆನ್ಸ್ ಇದೆ ಅಂತ ನೋಡ್ಕೋಬೋದು. ಆದರೆ ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗುವಂಥದ್ದು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮತ್ತು ಸ್ಟ್ಯಾಂಡ್ ಅಲೋನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ. ಇದರಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸು, ಕ್ಯಾಶ್ ಬ್ಯಾಲೆನ್ಸು ಇದ್ರ ಬಗ್ಗೆ ಎಲ್ಲ ಬರುತ್ತೆ. ಆದರೆ ಅದನ್ನು ನೋಡೋಕ್ಕಿಂತ ಮುಂಚೆ ಇದು ಯಾಕೆ ಎರಡಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಕನ್ಸಾಲಿಡೇಟೆಡ್ ಅಂದ್ರೇನು, ಸ್ಟ್ಯಾಂಡ್ ಅಲೋನ್ ಅಂದ್ರೇನು ಅಂತ. ಒಂದು ಕಂಪನಿ ಅಂತಂದರೆ ಒಂದು ದೊಡ್ಡ ಕಂಪನಿ, ಅದೇ ರೀತಿಯ ಬ್ಲೂ ಚಿಪ್ ಕಂಪನಿ, ಅಂದರೆ ಉದಾಹರಣೆಗೆ ನಾವು ಈಗೇನು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ತೊಗೊಂಡಿದ್ದೀವಿ, ಅದು ಸಾವಿರಾರು ಕೋಟಿ ವ್ಯವಹಾರ ಮಾಡುವಂಥ ಕಂಪನಿ ಅಲ್ವಾ. ಅವರು ಸುಮಾರು ಕಂಪ್ನಿಗಳನ್ನು ಅಕ್ವೈರ್ ಮಾಡ್ಕೊಂಡಿರ್ತಾರೆ ಅಥವಾ ಬೇರೆ ಕಂಪ್ನಿನಲ್ಲೂ ಒಂದು ಪಾಲನ್ನು ಹೊಂದಿರ್ತಾರೆ. ಸೊ ಆ ರೀತಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಎಲ್ಲೆಲ್ಲಿ ಪಾಲು ಹೊಂದಿದಾರೋ ಅದರದ್ದು ಆ್ಯನ್ಯಲ್ ಗ್ರೋತ್ ರಿಪೋರ್ಟ್ ಅಂತ ಬರುತ್ತಲ್ವ ವರ್ಷ, ಅದರ ಒಟ್ಟಾರೆ ಸಮಗ್ರ ಸ್ಟೇಟ್ಮೆಂಟ್ ಏನಿರುತ್ತೆ ಅದನ್ನು ನಾವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತೀವಿ. ಅಂದರೆ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ TCSಗೆ ಪ್ರಸ್ತುತವಾಗಿ ನಾವು ಹೇಳೋದಾದರೆ, TCS ಒಂದು ಅಲ್ದಲೆ, TCS ಅನ್ನೋ ಕಂಪನಿ ಅಷ್ಟೇ ಅಲ್ದಲೆ, TCS ಯಾವ್ಯಾವುದರ ಪಾಲುದಾರ ಆಗಿದೆಯೋ ಅಥವಾ ಯಾವ್ಯಾವುದನ್ನು ಅಕ್ವೈರ್ ಮಾಡ್ಕೊಂಡಿದೆಯೋ ಕಂಪ್ಲೀಟಾಗಿ ಆ ಎಲ್ಲ ಕಂಪ್ನಿಗಳದ್ದು ರಿಪೋರ್ಟು
ತೊಗೊಂಡು ಅದನ್ನು ಕನ್ಸಾಲಿಡೇಟ್ ಮಾಡಿ ಒಟ್ಟು ಅಸೆಟ್ ಎಷ್ಟಿದೆ, ಲಯಬಿಲಿಟಿ ಎಷ್ಟಿದೆ ಅಂತ ತೋರಿಸುವಂಥ ರಿಪೋರ್ಟು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. TCS ಒಂದೇ ಕಂಪನಿದು ಪ್ರತ್ಯೇಕವಾಗಿ ಅದೊಂದೇ ಕಂಪನಿನ ನಾವು ನೋಡಿ ಅಸೆಟ್ಟು ಲಯಬಿಲಿಟೀಸು ಯಾವ ರೀತಿ ಆಗ್ತಾ ಇದೆ ಅಂತ ನೋಡೋದನ್ನು ನಾವು ಸ್ಟ್ಯಾಂಡ್ ಅಲೋನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಹಾಗಾದರೆ ಇನ್ವೆಸ್ಟರ್ ಆಗಿ ನಾವು ಯಾವುದನ್ನು ಫಾಲೋ ಮಾಡಬೇಕು ಅಂತಂದರೆ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಫಾಲೋ ಮಾಡೋದೇ ಒಳ್ಳೆಯದಾಗಿರುತ್ತೆ. ಯಾಕೆಂದರೆ ಅದರಿಂದನೂ ಇವರಿಗೆ ಲಾಭ ಬರ್ತಿರುತ್ತೆ ಅಥವಾ ಅದರಿಂದನೂ ನಷ್ಟ ಆದರೂ ನಷ್ಟ ಆಗ್ತಾ ಇರುತ್ತಲ್ವ. ಹಾಗಾಗಿ ಒಟ್ಟಾರೆಯಾಗಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ಈ ಕಂಪನಿ ಅಂತ ನಾವು ತಿಳ್ಕೋಬೇಕು ಅಂದರೆ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ TCSಗೆ ನೀವು ಗೂಗಲಿಗೆ ಹೋಗ್ಬಿಟ್ಟು TCS ಸಬ್ಸಿಡರೀಸ್ ಅಂತ ಕೊಟ್ಟರೆ ಸುಮಾರು 50 ಸಬ್ಸಿಡರಿ ಕಂಪ್ನಿಗಳಿದೆ. 46 ಭಿನ್ನ ಭಿನ್ನ ದೇಶಗಳಲ್ಲಿ ಇದು ಆಪರೇಟ್ ಮಾಡ್ತಾ ಇದೆ. ಈ ಮೇಲೆ ಏನು ಪಟ್ಟಿ ನೋಡ್ತಾ ಇದ್ದೀರಾ ಇದೆಲ್ಲ TCS ಕಂಪನಿಯ ಸಬ್ಸಿಡರೀಸ್, ಅಂದರೆ ಇಲ್ಲಿ ಇವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಥವಾ ಇಲ್ಲಿ ಒಂದಿಷ್ಟು ಪಾಲನ್ನು ಹೊಂದಿದೆ TCS ಅನ್ನೋ ಕಂಪನಿ. ಹಾಗಾಗಿ ಈ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಈ ಎಲ್ಲ ಕಂಪ್ನಿಗಳ ಮಾಹಿತಿ ಇದು ಒಟ್ಟು ಅಸೆಟ್ಟು ಲಯಬಿಲಿಟಿ ಎಲ್ಲ ತುಂಬಿಕೊಂಡಿರುತ್ತೆ. ನೀವು ಬರೀ ಸ್ಟ್ಯಾಂಡ್ ಅಲೋನ್ ಅಂತ ನೋಡಿದ್ರೆ TCS ಒಂದು ಕಂಪ್ನಿದು ಮಾತ್ರ ಇರುತ್ತೆ. ಅದನ್ನು ನಾನು ರಿಪೋರ್ಟಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟು 243 ಇಲ್ಲಿದೆ, ಸ್ಟ್ಯಾಂಡ್ ಅಲೋನ್ ಬ್ಯಾಲೆನ್ಸ್ ಶೀಟು 331 ಎರಡನ್ನೂ ನೋಡ್ಕೊಂಬರೋಣ. ನೋಡಿ, ಸ್ಟ್ಯಾಂಡ್ ಅಲೋನ್ ಅಂತ ನಾವು ನೋಡೋದಾದರೆ ಅಸೆಟ್ಟು ಎಷ್ಟಿದೆ, 1,21,000 ಕೋಟಿ ಇದೆ, ಹೋದ ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಅದೇ ರೀತಿ ನೀವು ಲಯಬಿಲಿಟೀಸ್ ಅಂತ ನೋಡ್ತಾ ಹೋಗೋದಾದರೆ ಟೋಟಲ್ ಲಯಬಿಲಿಟೀಸು ಕೊಟ್ಟಿರ್ತಾರೆ ಇಲ್ಲಿ 37,901, ಅಂದರೆ ಅಸೆಟ್ ಜಾಸ್ತಿ ಇದೆ, ಲಯಬಿಲಿಟೀಸ್ ಕಮ್ಮಿ ಇದೆ. ಹಾಗಿದ್ರೇ ತಾನೇ ಪ್ರಾಫಿಟ್ ಮಾಡೋಕ್ಕಾಗಂಥದ್ದು. ಸೊ ಟೋಟಲ್ ಇನ್ಕಮ್ ಎಷ್ಟಿದೆ, 1,67,000 ಅಂತ ಕೊಟ್ಟಿದ್ದಾರೆ ಈ ರೀತಿಯಾಗಿ. ಸೊ ಈ ಸ್ಟ್ಯಾಂಡ್ ಅಲೋನ್ ಸ್ಟೇಟ್ಮೆಂಟಲ್ಲಿ ನಮಗೆ ನೆಟ್ ಇನ್ಕಮ್ಮು 37,937, ಇದು ಕೋಟಿಲಿರುವಂಥದ್ದು ಅಷ್ಟು ಅಂತ ಬರ್ತಾ ಇದೆ. ಸೊ ಇದು ಏನೇನು ಒಂದೊಂದು ನೋಡ್ತಾ ಇದ್ದಾರೆ ಇಲ್ಲಿ, ಲಯಬಿಲಿಟೀಸ್ ಅಂತ, ಅಸೆಟ್ಸ್ ಅಂತ ಒಂದೊಂದು ಲೈನನ್ನು ಏನು ನೋಡ್ತಾ ಇದ್ದಾರೆ, ಇದನ್ನ ಲೈನ್ ಐಟಮ್ ಅಂತ ಕರೀತಾರೆ. ಜೊತೆಗೆ ಈ ಒಂದೊಂದು ಬಾಕ್ಸ್ ಏನಿದೆ ಇದನ್ನು ನಾವು ಸ್ಕೆಡ್ಯೂಲ್ ಅಂತ ಕರಿತೀವಿ. ಅಂದರೆ ಅಸೆಟ್ ಅಂದರೆ ಅಸೆಟ್ಟಿಂದ ಒಂದಿಷ್ಟು ಸ್ಕೆಡ್ಯೂಲು, ನೆಕ್ಸ್ಟ್ ಲಯಬಿಲಿಟೀಸು, ಈಕ್ವಿಟೀಸು ಒಂದಿಷ್ಟು ಸ್ಕೆಡ್ಯೂಲು, ಈ ರೀತಿಯಾಗಿರುತ್ತೆ. ಸೊ ಇಲ್ಲಿ ಸುಮ್ಮನೆ ಏನೋ ಒಂದು ನಂಬರ್ ಬರ್ಬಿಡೋದಲ್ಲ ಅಲ್ವಾ, ಈ ನಂಬರಿಗೆ ಹೇಗೆ ಬಂದರು ಈ ವ್ಯಾಲ್ಯೂ ಅನ್ನೋದನ್ನು ನಿಮ್ಗೆ ಗೊತ್ತಾಗಬೇಕಾಗುತ್ತೆ. ಸೊ ಅದನ್ನು ನಾವು ಸಬ್ ಸೆಕ್ಷನ್ಗಳಲ್ಲಿ, ನೆಕ್ಸ್ಟ್ ಸ್ಕೆಡ್ಯೂಲ್ಗಳಲ್ಲಿ ಕೊಟ್ಟಿರ್ತಾರೆ. ಅಂದರೆ ಯಾವುದು ಇದನ್ನು ಫಾರ್ಮ್ ಮಾಡ್ತಾ ಇದೆ, ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ಎಲ್ಲೆಲ್ಲಿಂದ ಬರ್ತಾ ಇದೆ, ಎಷ್ಟು ಡಿಪ್ರಿಸಿಯೇಷನಿಂದ, ಎಷ್ಟು ಕಾಸ್ಟಿಂದ, ಎಷ್ಟು ಟ್ಯಾಕ್ಸಿಂದ, ಈ ರೀತಿಯಾಗಿ ಸಪ್ರೇಟ್ ಸೆಕ್ಷನ್ ಆಗಿರುತ್ತೆ. ಇದರಲ್ಲಿ ಭಯಪಡುವಂಥದ್ದೇನಿಲ್ಲ, ನೋಡಿದ್ರೆ ತುಂಬ ಮಾಹಿತಿ ಏನಪ್ಪ ಇಷ್ಟೊಂದೆಲ್ಲ ಇದೆ ಅಂತ ಅನ್ಸುತ್ತೆ. ಇದನ್ನು ಈ ಸೀರೀಸಿನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸರಳೀಕೃತವಾಗಿ ಮಾಡೋಕ್ಕೆ ಪ್ರಯತ್ನ ಪಡಕ್ಕೆ ನೋಡ್ತೀನಿ. ಆದರೆ ಈಗ ನಿಮಗೆ ಗೊತ್ತಾಗಬೇಕಿರೋ ವಿಷಯ ಏನು ಅಂತಂದರೆ, ಈ ಸ್ಕೆಡ್ಯೂಲ್ಗಳಲ್ಲಿ ಅಸೆಟ್ಟು ಲಯಬಿಲಿಟೀಸ್ ಈ ರೀತಿ ಸೆಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಸಬ್ ಸ್ಕೆಡ್ಯೂಲ್ಗಳಲ್ಲಿ ಆ ನಂಬರ್ನ ಹೇಗೆ ಬಂದರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಇಲ್ಲಿ ನೀವು ನೋಡೋದಾದರೆ ನೋಡಿ, 1,21,000 ಕೋಟಿ ಇದೆ, ಇದು ಸ್ಟ್ಯಾಂಡ್ ಅಲೋನ್. ಆದರೆ ಈಗ ಕನ್ಸಾಲಿಡೇಟೆಡಲ್ಲಿ ಯಾವ ರೀತಿ ತೋರಿಸುತ್ತೆ ಅಂತ ನೋಡ್ತಾ ಬರೋಣ. 243ನೇ ಪುಟಕ್ಕೆ ಹೋಗ್ತಾ ಇದ್ದೀನಿ ನಾನು. ಅಲ್ಲಿ ನೋಡಿದ್ರೆ ನಿಮಗೆ ನೋಡಿ ಅಸೆಟ್ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ, ಲಯಬಿಲಿಟೀಸು ಕೂಡ ನಮಗೆ ಸ್ವಲ್ಪ ಜಾಸ್ತಿ ಇದೆ. ಓವರಾಲ್ ಇನ್ಕಮ್ ನೋಡಿದ್ರು ನಮಗೆ ಸರಿಸುಮಾರು ಅಷ್ಟೇ ಬರ್ತಾ ಇದೆ. ಆಶ್ಚರ್ಯ, ಇದು ಎಲ್ಲದರಲ್ಲೂ ಇದೇ ಥರ ಆಗಬೇಕು ಅಂತಿಲ್ಲ. ಸೊ ಅಸೆಟ್ಟು ಲಯಬಿಲಿಟೀಸು ವೇರಿ ಆಗುತ್ತೆ. ಕನ್ಸಾಲಿಡೇಟೆಡ್ ಅಂದರೆ ಅದು ಹೆಚ್ಚು ಆಗ್ಬೋದು, ಕಮ್ಮಿನೂ ಆಗ್ಬೋದು. ಸೊ ಇಲ್ಲಿ ಸಬ್ಸಿಡರೀಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. TCS ಅನ್ನೋದೇ ಅದು ದೊಡ್ಡ ಕಂಪನಿ, ಅದೆಲ್ಲ ಸಬ್ಸಿಡರಿಯನ್ನು ಒಟ್ಟಾಗಿ ಸೇರಿಸಿದ್ರೆ TCS ಅಷ್ಟೇ ಆಗುತ್ತಾ, ಅದಕ್ಕಿಂತ ಕಮ್ಮಿ ಆಗುತ್ತಾ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಅದು ಯಾವ ರೀತಿ ಇದೆ ಅಂತ. ಸೊ ಒಟ್ಟಾರೆ ಪೇರೆಂಟ್ ಕಂಪ್ನಿ ಏನಿದೆ ಅದಕ್ಕಿಂತ ಕಮ್ಮಿನೇ ಇರುತ್ತೆ ಅದರ ಎಲ್ಲ ಇನ್ಕಮ್ಗಳು. ಯಾಕೆಂದರೆ ಅದನ್ನು ಕೊಂಡ್ಕೊಂಡಿದ್ದಾರೆ ಅಂದರೆ ಆ ರೀತಿನೇ ಆಗಿರಬೇಕು ಅಂತ, ಅನ್ಲೆಸ್ ಓವರ್ ದ ಇಯರ್ಸ್ ಅದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿ ಅದರ ಸಮಾನ ಸ್ಥಾನಕ್ಕೆ ಬಂದಿರುವಂಥ ಸಾಧ್ಯತೆ ಇದೆ. ಸೊ ಇದು ಯಾವ ರೀತಿ ಅಂತಂದರೆ, ಇವಾಗ ಉದಾಹರಣೆಗೆ TCS ಅನ್ನೋದು ಒಂದು 5,000 ಕೋಟಿ ಲಾಭ ಮಾಡಿದೆ ಅಂತ ಅನ್ಕೋಣ. ಅದರ ಸಬ್ಸಿಡರೀಸ್ ಎಲ್ಲದಿಂದ ಸೇರಿ ಒಂದು 2,000 ಕೋಟಿ ರೂಪಾಯಿ ನಮಗೆ ನಷ್ಟ ಆಗಿದೆ ಅಂತ ಅನ್ಕೋಣ. ಆಗ ನಿಮಗೆ ಬರೀ ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್ ನೀವು ತೆಗೆದು ನೋಡಿದ್ರೆ ಅದರಲ್ಲಿ 3,000 ಕೋಟಿ ಲಾಭ ಆಗಿದೆ ಅಂತಲೇ ಇರುತ್ತೆ. ಯಾಕೆಂದರೆ ಎಲ್ಲದನ್ನು ಆ್ಯಡ್ ಮಾಡ್ತಾರಲ್ವ, 5,000 ಕೋಟಿ ಲಾಭ ಆಗಿದ್ದು, ಸಬ್ಸಿಡರೀಸಿಂದ 2,000 ಕೋಟಿ ನಷ್ಟ ಆಗಿದ್ದು, ಸೊ ಎಲ್ಲ ಸೇರಿ ಒಟ್ಟು 3,000 ಕೋಟಿ ಲಾಭ ಅಂತ ಇರುತ್ತೆ. ಅದೇ ನೀವೇನಾದರೂ ಸ್ಟ್ಯಾಂಡ್ ಅಲೋನ್ ಸ್ಟೇಟ್ಮೆಂಟ್ ಹೋಗಿ ತೆಗೆದು ನೋಡಿದ್ರೆ TCSದು ಅಲ್ಲಿ 5,000 ಕೋಟಿ ಲಾಭ ಆಗಿದೆ ಅಂತಲೇ ಅಂತಿರುತ್ತೆ. ಸೊ ಹಾಗಾಗಿ ಓವರಾಲ್ ಒಂದು ಕಂಪ್ನಿ ವ್ಯೂ ನೋಡಬೇಕು ಅಂದರೆ ಅದರ ಸಬ್ಸಿಡರೀಸ್ನು ಸೇರಿಸಿ ನಾವು ನೋಡಬೇಕಾಗಿರೋದ್ರಿಂದ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋದು ನಮಗೆ ಹೆಚ್ಚಿನ ಒಂದು ಪರಿಪೂರ್ಣವಾದಂಥ ಚಿತ್ರಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದಿಷ್ಟು ಆ್ಯನ್ಯುಯಲ್ ರಿಪೋರ್ಟ್ ಅಂದರೆ ಏನು, ಮತ್ತು ಅದರಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಟರ್ಮ್ಸ್ನ ನಾವು ನೋಡಬೇಕು ಅಂತ, ಈ ಡೀಟೇಲ್ ಆಗಿ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಓದೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ಮಾರ್ಕೆಟ್ ಮಾತುಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ಮಾಹಿತಿನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.